ಬದಲಾವಣೆ ಹಾಗೂ ಪ್ರಕೃತಿಯಲ್ಲಾಗುವ ಏರುಪೇರಿನಿಂದಾಗಿ ಸರಿಯಾಗಿ ಮಳೆ ಬಾರದೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ರೈತರ ಬೆಳೆ ನಷ್ಟವನ್ನು ಸರಿದೂಗಿಸುವ ಉದ್ದೇಶದಿಂದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಜಾರಿಗೆ ತಂದಿರುವ ಬೆಳೆ ವಿಮೆ ಯೋಜನೆಯ ಸದುಪಯೋಗವನ್ನು ಪ್ರತಿಯೊಬ್ಬ ರೈತರು ಪಡೆದುಕೊಳ್ಳಬೇಕು. ಅದರಂತೆ ಪ್ರಸ್ತುತ ಬೆಳೆ ವಿಮೆ ಪಾವತಿಯ ದಿನಾಂಕ ಮುಗಿದಿದ್ದು, ರೈತರ ಅನುಕೂಲದ ದೃಷ್ಟಿಯಿಂದ ವಿಮೆ ಪಾವತಿ ಅವಧಿಯನ್ನು ತಕ್ಷಣವೇ ಮುಂದೂಡಬೇಕು ಎಂದು ದಾವಣಗೆರೆ ಅಡಿಕೆ ಅಭಿವೃದ್ಧಿ, ಸಂಸ್ಕರಣೆ ಮತ್ತು ಮಾರಾಟ ಸಹಕಾರ ಸಂಘದ ಅಧ್ಯಕ್ಷ ಬಿಕೆ ಶಿವಕುಮಾರ್ ಸರ್ಕಾರಕ್ಕೆ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ಅಡಿಕೆ ಧಾರಣೆ ಗಣನೀಯವಾಗಿ ಕುಸಿತ ಕಾಣುತ್ತಿದೆ. ಅಡಿಕೆ ಸೀಸನ್ನಲ್ಲಿ ಕ್ವಿಂಟಾಲ್ಗೆ 60,000ದಿಂದ 63,000ವರೆಗೆ ಇದ್ದ ಬೆಲೆ ಪ್ರಸ್ತುತ 50,000ದಿಂದ 52,000 ರೂಪಾಯಿಗೆ ಬಂದು ನಿಂತಿದೆ. ಮಾರುಕಟ್ಟೆಯ ಈ ದಿಢೀರ್ ಕುಸಿತಕ್ಕೆ ಅಡಿಕೆಯಲ್ಲಿ ರಾಸಾಯನಿಕ ಮಿಶ್ರಣ ಮಾಡುತ್ತಿರುವುದು ಹಾಗೂ ಗುಣಮಟ್ಟದ ಕೊರತೆಯೇ ಮುಖ್ಯ ಕಾರಣವಾಗಿದೆ. ಇಂತಹ ಕಳಪೆ ಅಡಿಕೆಯನ್ನು ಫುಡ್ ಅಂಡ್ ಡ್ರಗ್ಸ್ ಅಡ್ಮಿನಿಸ್ಟ್ರೇಷನ್ ಅಧಿಕಾರಿಗಳು ತಡೆ ಹಿಡಿದಿರುವುದರಿಂದ ಮಾರುಕಟ್ಟೆಯಲ್ಲಿ ಅಡಿಕೆ ಖರೀದಿ ಸಂಪೂರ್ಣ ಸ್ಥಗಿತಗೊಳ್ಳುವ ಭೀತಿ ಎದುರಾಗಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಪ್ರತಿಯೊಬ್ಬ ಅಡಿಕೆ ಬೆಳೆಗಾರರು ತಾವು ಬೆಳೆದ ಹಸಿ ಅಡಿಕೆಯನ್ನು ತಾವೇ ಸುಲಿದು ಸಾಂಪ್ರದಾಯಿಕವಾಗಿ ಬೇಯಿಸಿ ಸಮರ್ಪಕವಾಗಿ ಪರಿಷ್ಕರಣೆ ಮಾಡಿದ ನಂತರವೇ ಮಾರಾಟ ಮಾಡಬೇಕು. ಅಡಿಕೆ ತೋಟವನ್ನು ಖೇಣಿ ಕೊಡುವ ರೈತರು ಖೇಣಿದಾರರಿಗೆ ಕಡ್ಡಾಯವಾಗಿ ಗುಣಮಟ್ಟದ ಹಾಗೂ ರಾಸಾಯನಿಕ ಮುಕ್ತ ಅಡಿಕೆ ತಯಾರಿಸುವಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಬೇಕು. ಇಲ್ಲದಿದ್ದರೆ ಮುಂಬರುವ ದಿನಗಳಲ್ಲಿ ಅಡಿಕೆ ಮಾರಾಟ ಮಾಡುವುದು ಅತ್ಯಂತ ಕಷ್ಟಕರವಾಗಲಿದ್ದು, ರೈತರು ಈ ಬಗ್ಗೆ ಮುಂಜಾಗ್ರತೆ ವಹಿಸಿ ಜಾಗೃತರಾಗಬೇಕು ಎಂದು ಮನವಿ ಮಾಡಿದರು. ಈ ಸುದ್ದಿಗೋಷ್ಠಿಯಲ್ಲಿ ಸಂಘದ ಪ್ರಮುಖರಾದ ಮಲ್ಲಿಕಾರ್ಜುನ್, ನರೇಂದ್ರ, ಬಸವರಾಜಯ್ಯ, ಮಹಾಂತಪ್ಪ, ಮರಳುಸುದ್ದಪ್ಪ, ಶಿವಕುಮಾರ್ ಹಾಗೂ ಮುನಿಯಪ್ಪ ಉಪಸ್ಥಿತರಿದ್ದರು. ಈ ಅಡಿಕೆ ಬೆಳೆ ವಿಮೆ ಬಗ್ಗೆ ಭಾಳ ಚರ್ಚೆ ನಡೀತಾ ಇತ್ತು. ಇಂದಲ್ಲ, ಪ್ರೀಮಿಯಂ ಕಟ್ಟಿರ್ತಕ್ಕಂಥ ರೈತರಿಗೆ ಭಾಳ ಒಂದು ಜಿಜ್ಞಾಸೆ ಇತ್ತು. ನಮಗೆ ಪ್ರೀಮಿಯಂ ಬಂದಿಲ್ಲ ಅಂತಂದು. ಇಲ್ಲಿ ತನಕ ಪ್ರೀಮಿಯಮ್ಮು ನಾವೆಲ್ಲ ಅದನ್ನೆಲ್ಲ ವೆರಿಫಿಕೇಷನಲ್ಲಿ ಮಾಡಿ ನೋಡಿದಾಗೆ ಪ್ರೀಮಿಯಂ ಎಲ್ಲರಿಗೂ ಬಂದಿದೆ. ಆದರೆ ನಾವು ಅನ್ಕೊಂಡ್ರ ಮಟ್ಟಿಗೆ ಬಂದಿಲ್ಲ. ಹಂಗಾಗಿ ಭಾಳ ಜನಕ್ಕೆ ಅದ್ರ ಬಗ್ಗೆ ಅನುಮಾನ ಇತ್ತು. ಇತ್ತೀಚಿನ ದಿನಗಳಲ್ಲಿ ಅಡಿಕೆ ಹವಾಮಾನಿತ ವೈಪರ್ಯದಿಂದ ತೊಂದರೆ ಭಾಳ ಆಗ್ತಾಯಿದೆ. ಯಾಕಂದರೆ ಟೆಂಪ್ರೇಚರು ಜಾಸ್ತಿ ಆಗೋದ್ರಿಂದ ಮತ್ತು ಭಾಳ ಮಳೆ ಮತ್ತು ಭಾಳ ಕಡಿಮೆ ಆಗೋದ್ರಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಈ ವಿಮೆ ಯೋಜನೆ ಮಾಡಿರೋದು ಭಾಳ ಜನಕ್ಕೆ ತುಂಬ ಅನುಕೂಲ ಇದೆ. ಆ ಫಲಾನುಭವಿಗಳಲ್ಲಿ ನಾವು ಒಬ್ಬರು. ಈ ಥರ ಇದ್ದಂಥ ಸಂದರ್ಭದಲ್ಲಿ ನಾವು ಬೆಳೆ ವಿಮೆನ ಪ್ರತಿಯೊಬ್ಬರು ಅದನ್ನ ಕಟ್ಟಬೇಕು ಅಂತಂದು ನಾವು ಇದನ್ನ ಹೃದಯಪೂರ್ವಕವಾಗಿ ಹೇಳ್ತಾಯಿದ್ದೀವಿ. ಯಾಕೆಂದರೆ ಲಾಸ್ಟ್ ಇಯರು 14,000 ಚಿಲ್ಲರ ರೈತರು ಪ್ರೀಮಿಯಮ್ ಕಟ್ಟಿದ್ರು. ಅವರಿಗೆ ಪ್ರತಿಯೊಬ್ಬರಿಗೂ ಬಂದಿದೆ. ನಾವು ಹೋಗಿ ಅದನ್ನ ವೆರಿಫಿಕೇಷನ್ ಮಾಡಿದಾಗೆ ಅದು ಅಷ್ಟು ಬಂದಿದೆ. ಈ ವರ್ಷ 34,000 ಜನ ಪ್ರೀಮಿಯಮ್ ಕಟ್ಟಿದ್ದಾರೆ ಈ ವರ್ಷ. ಅದು ಇನ್ನೂ ಸ್ವಲ್ಪ ಜಾಸ್ತಿ ಆಗಬೇಕಿತ್ತು ಅಂತಂದು ನಮಗೆ ಅನ್ನಿಸ್ತಾ ಇದೆ. ರೈತರು ಅದ್ರ ಬಗ್ಗೆ ಏನು ಹೆಚ್ಚಿನ ಮಹತ್ವ ಕೊಡಬೇಕು ಅಂತಂದು ಈ ಮೂಲಕ ರೈತರಲ್ಲಿ ಮನವಿ ಮಾಡ್ತಾಯಿದ್ದೀವಿ. ಪ್ರೀಮಿಯಮ್ಮು ಭಾಳ ಜನ ಕಟ್ಟೋದ್ರಿಂದ ಏನಾದರೆ ಮಾಡಿದರೆ ನಾವೆಲ್ಲ ಒಂದು ಸಂಘಟನಾತ್ಮಕವಾಗಿ ಒಂದು ಹೋರಾಟ ಮಾಡೋಕ್ಕೆ ಅದೆಲ್ಲ ಆಗುತ್ತೆ. ಆಮೇಲೆ ಬರೀ ನಾವು ಪ್ರೀಮಿಯಂ ಕಟ್ಟಿ ಸುಮ್ಮನೆ ಇರೋ ಬದಲಿ ಪ್ರತಿ ಪಂಚಾಯಿತಿ ಅದೇ ಗ್ರಾಮದಲ್ಲೇ ಇರ್ತಾ ಇರೋದ್ರಿಂದ ನಾವು ಪಂಚಾಯತಿಗೆ ಹೋಗಿ ನೋಡ್ಬೇಕು ಮಳೆ ಮಾಪನ ಚೆನ್ನಾಗಿ ವರ್ಕ್ ಮಾಡ್ತಾಯಿತಾ ಇಲ್ಲ ಅಂತಂದು. ಅದಾಗಿ ಮೇಲೆ ಬೆಳೆ ವಿಮೆದು ಏನಾಗಿರ್ತೈತಿ ಅಂದರೆ, ಬೆಳೆ ಸಮೀಕ್ಷೆ ಮಾಡಿದಾಗೆ ಒಬ್ಬ ವ್ಯಕ್ತಿ ಒಂದೇ ಹತ್ರ ಕುತ್ಕೊಂಡು ಯೋಚನೆ ಮಾಡ್ತಿರ್ತಾನೆ. ಅದ್ರ ಬದಲು ಆ ಪ್ರದೇಶಕ್ಕೆ ಹೋಗಿ GPS ಎಲ್ಲ ನಾವು ಏನು ಮಾಡ್ತಿದಾರೆ ಅಂತಂದು ನೋಡ್ತಾ ಇದ್ರೆ ಮಾತ್ರ ಅದು ಪ್ರೀಮಿಯಮ್ ಕರೆಕ್ಟಾಗಿ ಬರ್ತೈತಿ ಅಂತಂದು ರೈತರಲ್ಲಿ ಇದೊಂದು ಮನವಿನ ಮಾಡ್ತಾಯಿದ್ದೀವಿ. ನಾವು ಬರೀ ಪ್ರೀಮಿಯಂ ಕಟ್ಟಿ ಕೂರೋ ಬದಲು ಅದನ್ನ ವೆರಿಫಿಕೇಷನ್ನಲ್ಲಿ ಇರಬೇಕು ಅಂತ. ಅದೇ ರೀತಿಯಾಗಿ ಮಾಧ್ಯಮದವ್ರಿಗೆಲ್ಲ ಗೊತ್ತಿರ್ತಕ್ಕಂಥ ಒಂದು ಸಂಗತಿ ಏನಂದರೆ, ಅಡಿಕೆ ಈ ಒಂದು ಕೃತಕ ಬಣ್ಣದಿಂದ ಮಾರ್ಕೆಟಲ್ಲಿ ಭಾಳ ತೊಂದರೆ ಆಗ್ತಾಯಿದೆ. ಅದು ನಮ್ಮ ಈ ಮಧ್ಯ ಕರ್ನಾಟಕದ ಈ ದಾವಣಗೆರೆ ಭಾಗದಲ್ಲಿ ಸ್ವಲ್ಪ ಕಡಿಮೆನೇ ಆ ಥರ ಎಲ್ಲ ಕೃತಕ ಬಣ್ಣ ಮಾಡ್ತಕ್ಕಂಥದ್ದು. ಈ ಬೇರೆ ಈ ಸಾಗರ, ಈ ದೊಡ್ಡ ದೊಡ್ಡ ಮಾರ್ಕೆಟಲ್ಲಿ ಏನಿದೆಯಲ್ಲ, ಅಲ್ಲಿ ರೈತರಿಂದ ಆಗ್ತಾಯಿಲ್ಲ, ಅದು ವ್ಯಾಪಾರಸ್ಥರಿಂದ ಅದು ಕೃತಕ ಬಣ್ಣ ಸೃಷ್ಟಿ ಮಾಡಿ ಅಡಿಕೆಗೆಲ್ಲ ಕೃತಕ ಬಣ್ಣ ಹಾಕಿ ಅಡಿಕೆ ಮಾರ್ಕೆಟನ್ನು ತುಂಬ ವ್ಯವಸ್ಥಿತವಾಗಿ ಹದಗೆಡಿಸ್ತಾ ಇದ್ದಾರೆ. ಅದಕ್ಕೆ ಮಹಾಮಂಡಲದಿಂದ ಅದ್ರ ಬಗ್ಗೆ ಎಲ್ಲ ಸಾಕಷ್ಟು ಕ್ರಮಗಳು ತಗೊಂಡಿದ್ದಾರೆ.
ರೈತರು ನಮ್ಮ ಭಾಗದಲ್ಲಿ ಕೇಣಿ ಕೊಡ್ತಕ್ಕಂಥ ರೈತರು ಏನಾಗೈತಿ ಅಂದರೆ ಅಡಿಕೆ ಕೇಣಿ ಕೊಟ್ಟು ಮನ್ಯಾಗ ಆರಾಮಾಗಿ ಕೂರೋ ಬದಲಿ ಕೇಣಿದಾರರು ಯಾವ ರೀತಿ ಅಡಿಕೆ ಪ್ರೋಸೆಸ್ ಮಾಡ್ತಾ ಇದ್ದಾರೆ ಹೆಂಗೆ ಏನು ಅಂತಕ್ಕಂಥದ್ದನ್ನು ಯಾರೂ ನೋಡ್ತಾ ಇಲ್ಲ. ದಯಮಾಡಿ ಅದರ ಬಗ್ಗೆ ರೈತರು ಸ್ವಲ್ಪ ಇನ್ನೂ ಮುಂಜಾಗ್ರತಾ ಕ್ರಮವಾಗಿ ಯಾವ ರೀತಿ ಪ್ರೋಸೆಸ್ ಮಾಡ್ತಾರೆ ಅಂತಂದು ನೋಡಬೇಕು. ಈ ಆದಷ್ಟು ರೈತರು ಈ ಸಂಘ ಸಂಸ್ಥೆಯಲ್ಲಿ ಅಡಿಕೆ ಮಾರಾಟ ಮಾಡೋದ್ರಿಂದ ಇವನ್ನೆಲ್ಲ ತಡೆಗಟ್ಟೋಕ್ಕೆ ಅವಕಾಶ ಇರುತ್ತೆ. ಅವ್ರದ್ದು ಜೀವನ ಮಟ್ಟ ಸುಧಾರಿಸೋಕ್ಕೆ ಇವನ್ನೆಲ್ಲ ಕ್ರಮಗಳು ತಗೊಂಡ್ರೆ ಏನಾರ ಮಾಡ್ಬೋದು. ನಾವು ರೈತರು ಬರೀ ಅಡಿಕೆ ಬೆಳೆದ್ರೆ ಅಷ್ಟೇ ಸಾಲದು, ಅಡಿಕೆನ ವರ್ಗೀಕರಣ ಮಾಡಿ ಮಾರ್ಕೆಟಿಗೆ ಮಾರ್ತಕ್ಕಂಥ ಒಂದು ವ್ಯವಸ್ಥೆನ ಅವರೆಲ್ಲ ರೂಢಿ ಮಾಡ್ಕೋಬೇಕು ಅಂತಂದು ಈ ಮೂಲಕ ಕೇಳ್ತಾ ಇದ್ದೀವಿ.